ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಾಯಿದ್ದೀನಿ. ಅಂದರೆ ಅದಕ್ಕೆ ಅವರೆಕಾಳು ಬಟಾಣಿ ಎಲ್ಲ ಬಳಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಆಗುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ತೊಗೊಂಡಿದ್ದೀನಿ. ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ಜಾಸ್ತಿ ತೊಗೋಬೋದು. ನಾನು ಒಂದೇ ಒಂದು ಗ್ಲಾಸ್ದು ಅಂದರೆ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ನಾನು ಒಂದು ಗ್ಲಾಸ್ ಅಷ್ಟೇ ತೊಗೊಂಡಿರೋದು. ನಾನು ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಆಗಬೇಕಲ್ವ, ಅದಕ್ಕೋಸ್ಕರ ಅರ್ಜೆಂಟ್ ಇರೋ ಟೈಮಲ್ಲಿ ಈ ಥರ ಫಾಸ್ಟಾಗಿ ಮಾಡ್ಕೋಬೋದು. ಈಗ ನಾನು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡು, ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋ ಅಂಥ ಮಸಾಲೆ ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಚಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಅಂದರೆ ಇದಕ್ಕೆ ಉದ್ದುದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ನೀವು ಜಾಸ್ತಿ ಮಾಡೋದಾದರೆ ನೀವು ಜಾಸ್ತಿ ಹಾಕೋಬೋದು. ತುಂಬ ಫಾಸ್ಟಾಗಿ ಆಗೋಗ್ಬಿಡುತ್ತೆ. ಇವಾಗ ಅರ್ಜೆಂಟಿಗೆ ನಾವು ಕರೆಂಟ್ ಇರಲ್ಲ, ಆ ಟೈಮಲ್ಲೆಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಫ್ರೈ ಆದ ತಕ್ಷಣ ಸ್ವಲ್ಪ ಟೊಮೊಟೊ, ಅಂದರೆ ಇದಕ್ಕೆ ರುಬ್ಬಬೇಕು, ಕರೆಂಟ್ ಇಲ್ಲ ಇದಿಲ್ಲ ಅನ್ನೋಂಗಿಲ್ಲ, ಬೇಗ ಎಲ್ಲ ಹಾಗೆ ಹಾಕಿ ಫಾಸ್ಟಾಗಿ ಮಾಡ್ಬೋದು. ಈಗ ಅರ್ಜೆಂಟಲ್ಲಿ ನಾವು ಲೇಟಾಗಿರುತ್ತೆ, ಎಲ್ಲಾದರೂ ಆಫೀಸ್ಗೆ ಹೋಗೋವ್ರಿಗೆ ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆಲ್ಲ ಆ ಟೈಮಲ್ಲಿ ಮಾಡ್ಬೋದು. ಇದಕ್ಕೆ ನಾನು ಅವರೆಕಾಳು ಮತ್ತು ಬಟಾಣಿ ಎರಡೂ ಹಾಕ್ತಾಯಿದ್ದೀನಿ. ಅಂದರೆ ಯಾವುದಾದ್ರೂ ಒಂದು ಬೇಕಾದರೂ ನೀವು ಹಾಕ್ಕೋಬೋದು. ಅಂದರೆ ಅವರೆಕಾಳು ಚಿಲ್ಕುಸ್ ಹಾಕ್ತಾರಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ನಾನು ಎರಡು ಇತ್ತು ಅಂತ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇದಕ್ಕೆ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡಬೇಕು, ಆವಾಗಲೇ ಈ ಪಲಾವ್ ತುಂಬಾ ಚೆನ್ನಾಗಿರುತ್ತೆ. ನಾನು ಕಮ್ಮಿ ಕ್ವಾಂಟಿಟಿಲಿ ಮಾಡೋದ್ರಿಂದ 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ಖಾರದ ಪುಡಿನೂ ಹಾಕೋದಿಲ್ಲ. ಇವಾಗ ಅದೆಲ್ಲ ಫ್ರೈ ಆದ ತಕ್ಷಣ ನಾನು ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡುವಾಗ ಒಂದು ಕಟ್ಟು ತೊಗೋಬೋದು. ಅಂದರೆ ಇದು ಕಹಿ ಬರಲ್ಲ, ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಬಿಟ್ರೆ ಒಂದು ಸ್ವಲ್ಪನೂ ಕಹಿ ಇರಲ್ಲ. ಒಂಥರ ಟೇಸ್ಟು ಅಷ್ಟೇ ತುಂಬಾ ಡಿಫ್ರೆಂಟಾಗಿರುತ್ತೆ. ಮಾಮೂಲಿ ಪಲಾವ್ ಎಲ್ಲ ತಿಂತಾ ಇರ್ತೀವಲ್ಲ, ಈ ಥರ ಅಂದರೆ ಇದು ಸೇಮ್ ಕುಷ್ಕ ಟೈಪಲ್ಲೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮಾತ್ರ ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಅಂದರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ ಜಾಸ್ತಿ ಹಾಕಿ ಮಾಡಬೇಕು. ಅಂದರೆ ಗರಂ ಮಸಾಲನೂ ನಾನು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಜಾಸ್ತಿ ಹಾಕ್ಕೊಂಡ್ರೆ ಅದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಬೇಕು ಅಂದರೆ ಖಾರದ ಪುಡಿ ಹಾಕ್ಕೋಬೋದು. ಇದಕ್ಕೆ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಳ್ಳಲ್ಲ. ಮತ್ತು ಇದ್ರ ಜೊತೆಗೆ ನಾನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಏಕೆಂದರೆ ಸೊಪ್ಪು ಕಾಳಿಗೆಲ್ಲ ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕಲ್ವ, ಅದಕ್ಕೆ ಮುಂಚೆನೇ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋವರೆಗೂ. ಎಲ್ಲ ಫ್ರೈ ಮಾಡಾದಮೇಲೆ ನಾವು ತೊಳೆದಿಟ್ಟಿರೋ ಅಂಥ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಅಂದರೆ ನೀರು ಫುಲ್ ಸೋರಿಸ್ಬಿಟ್ಟು ಇಟ್ಕೊಂಡು ಒಂದೇ ಸಲ ಹಾಕ್ಬೋದು. ನಾನು ನೆನೆಸಿಟ್ಟಿದ್ನಲ್ಲ ಸ್ವಲ್ಪ ಹೊತ್ತು, ಅದಕ್ಕಾಗಿ ಹಂಗೇ ತೆಗ್ದಾಕ್ತಾಯಿದ್ದೀನಿ. ಅಂದರೆ ಇದನ್ನು ಅಕ್ಕಿನೂ ಅಷ್ಟೇ ಚೆನ್ನಾಗಿ ಎಣ್ಣೆ ಮತ್ತು ಸೊಪ್ಪು ಕಾಳು ಎಲ್ಲ ಇದೆಯಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಎಣ್ಣೆಲೂ ಚೆನ್ನಾಗಿ ಅಕ್ಕಿ ಫ್ರೈ ಆಗಬೇಕು, ಆವಾಗ ಮುದ್ದೆ ಆಗೋಲ್ಲ. ಇದಕ್ಕೆ ನಾನು ಬಿಸಿನೀರು ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ತುಂಬ ನೆನೆಸಿರೋದ್ರಿಂದ ತುಂಬ ಮುದ್ದೆ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಬೆಂದರೆ. ಅಂದರೆ ಬಾಸುಮತಿ ಅಕ್ಕಿ ಅಂದರೆ ಸ್ವಲ್ಪ ಹಾಗೇ ನೋಡಿಕೊಂಡು ಮಾಡಬೇಕಾಗುತ್ತೆ. ನಾನು ಅದಕ್ಕೆ ಬಿಸಿನೀರು ಕಾಯಿಸ್ಬಿಟ್ಟು ಹಾಕಿದ್ದೀನಿ, ಬೇಗ ಆಗುತ್ತೆ ಅಂತ. ನಾನು 1 ಗ್ಲಾಸ್ ತೊಗೊಂಡಿದ್ನಲ್ಲ, 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಅದು ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಅಕ್ಕಿಗೆ, ಏಕೆಂದರೆ ಬೆಂದಾದಮೇಲೆ ತುಂಬ ಮುದ್ದೆ ಥರ ಆಗುತ್ತೆ. ತುಂಬ ಉದುರು ಬೇಕು ಅಂದಾಗ ನಾವು ಒಂದು ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೋಬೇಕಾಗುತ್ತೆ. 1.25 ಗ್ಲಾಸ್ ಹಾಕ್ಕೊಂಡ್ರೆ ಸಾಕು, ಇಲ್ಲ 1.5 ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಸಾಕು, ಆವಾಗ ಕರೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು, ಯಾಕೆಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಎಲ್ಲ ಮೇಲ್ಗಡೆನೇ ಬಂದಿರುತ್ತೆ. ಮತ್ತು ಉಪ್ಪು ಖಾರನೂ ಅಷ್ಟೇ ಚೆನ್ನಾಗಿ ಹಿಡಿಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಹೊಡೀರಿ. ಅಂದರೆ ನಿಮಗೆ ತಳ ಹಿಡಿಯುತ್ತೆ ಅಂತ ಅಂದ್ಕೊಂಡಾಗ ನೀವು ನೀರು ಕುದಿಯುವಾಗ ನೀವು ಲಿಡ್ಡನ್ನ ಕ್ಲೋಸ್ ಮಾಡ್ಬೋದು.
ನಾನು ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ನಾನು ಹಾಗೇ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂತಂದರೆ ನೀರು ಕುದಿಯುವಾಗ ಬೇಕಾದ್ರೂ ನೀವು ಲಿಡ್ಡನ್ನು ಕ್ಲೋಸ್ ಮಾಡ್ಬೋದು. ಒಂದು ವಿಷಲ್ ಆದರೆ ಸಾಕು, ಕರೆಕ್ಟಾಗಿ ಆಗಿರುತ್ತೆ. ಇವಾಗ ನೋಡಿ ಆಗಿದೆ ನೋಡಿ, ಕೊತ್ತಂಬರಿ ಸೊಪ್ಪು ಎಲ್ಲ ಐಟಮು ಮೇಲ್ಗಡೆ ಬಂದಿದೆ. ಇದನ್ನು ಸ್ವಲ್ಪ ಮಿಕ್ಸಿಂಗ್ ಮಾಡ್ಕೋಬೇಕು. ನೀವು ಆದಷ್ಟು ಒಂದು ಮರದ್ದು ಸೌಟುಗಳು ತಗೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು. ಏಕೆಂದರೆ ನಾವು ಈ ಥರ ಮಿಕ್ಸ್ ಮಾಡುವಾಗ ಕುಕ್ಕರ್ಗೆ ಎಡ್ಜಲ್ಲಿ ನಾವು ಹೊಡಿತಾ ಇರ್ತೀವಿ, ಬೇಗ ಕುಕ್ಕರ್ಗಳು ಹಾಳಾಗುತ್ತೆ. ಮತ್ತು ರೈಸು ಅಷ್ಟೇ, ಸ್ಟೀಲ್ದು ಇದೆಲ್ಲ ಆದರೆ ತುಂಬ ಕಟ್ಟಾಗಿಬಿಡುತ್ತೆ ರೈಸ್ ಎಲ್ಲ. ಅದ್ರ ಬದಲು ಈ ರೀತಿ ಮರದ ಕೈಗಳಲ್ಲಿ ನೀವು ಈ ಥರ ಮಿಕ್ಸಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಸರ್ವ್ ಮಾಡ್ಕೊಳ್ಳೋಣ. ಅಂದರೆ ಜಾಸ್ತಿ ಮಸಾಲೆನೂ ಇರಲ್ಲ, ಗರಂ ಮಸಾಲ ಹಾಕಿದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಾಕಿರೋದ್ರಿಂದ ನಿಮಗೆ ಸ್ಪೈಸಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಈ ರೀತಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ, ತುಂಬ ಫಾಸ್ಟಾಗಿ ಆಗುತ್ತೆ. ಬೆಳಗ್ಗೆ ಟೈಮ್ ಅರ್ಜೆಂಟಲ್ಲಿ ಮಾಡ್ಕೋಬೋದು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.